ಕಾರ್ಯಗಳನ್ನು ನಿರ್ವಹಿಸಿ ಈಗ ತಮ್ಮ ಮುಂದೆ ವತಿಯಿಂದ ವಿಜಯಪುರ ಜಿಲ್ಲಾ ಪಂಚಾಯಿತಿ ವತಿಯಿಂದ ಹಂಚ್ಕೋಬೇಕು ಶ್ರೀಮತಿ ಪದ್ಮಿನಿ ಇವತ್ತಿನ ಕಾರ್ಯಕ್ರಮವನ್ನು ಮೊದಲನೇದಾಗಿ ಎಲ್ಲ ರಾಜ್ಯದ ಸದಸ್ಯರುಗಳಿಗೆ ಸೌಲಭ್ಯಗಳು ಬೇರೆ ಬೇರೆ ರಾಜ್ಯದಾಗ ಏನದಾವ ಅಂಥೇಳಿ ಒಂದು ಅಧ್ಯಯನ ಮಾಡಿದೆ ನಾನು. ಕರ್ನಾಟಕದಲ್ಲಿ ಏನಿದೆ, ಮಹಾರಾಷ್ಟ್ರದಲ್ಲಿ ಏನಿದೆ, ಕೇರಳದಲ್ಲಿ ಏನಿದೆ, ತಮಿಳುನಾಡು, ಆಂಧ್ರ, ಮಧ್ಯಪ್ರದೇಶ ಹಿಂಗೆಲ್ಲ ಒಂದು ಅಧ್ಯಯನ ಮಾಡುವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆವಾದದ್ದು ಸೌಲಭ್ಯಗಳು ಎಲ್ಲಾದರೂ ಇದ್ರೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ನನಗೊಂದು ಗೊತ್ತಾಯ್ತು. ಅದರಲ್ಲೂ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು, ನೌಕರ ವರ್ಗ ಎಲ್ಲ ಒಂದೆಡೆ ಸೇರಿ ಪಂಚಾಯತ್ ರಾಜ್ ಕುಟುಂಬ ಅಂತಕ್ಕಂಥ ಒಂದು ದೊಡ್ಡ ಕುಟುಂಬವನ್ನು ನಾವು ಪರಿಕಲ್ಪಿಸಿಕೊಂಡು ಒಟ್ಟಿಗೆ ನಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡಂತೆ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಸುಭದ್ರ ಬುನಾದಿಯನ್ನು ಹಾಕುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸ್ಥಿತಿಗೆ ಬರಲಿ ಅಂತ ಹೇಳಿ ನಾನು ಹಾಲು ಉತ್ಪಾದನೆಯಲ್ಲಿ ಭಾರತ ದೇಶ ವಿಶ್ವದಲ್ಲಿ ನಂಬರ್ 1 ಇದೆ. ಇದು ನಮ್ಮ ರೈತರ ಕೊಡುಗೆ. ಮತ್ತೆ ಆದ್ದರಿಂದ ಇವತ್ತು ವಿದ್ಯಾವಂತರ ಯುವಕರ ಕೆಲಸ ಭಾರತದಲ್ಲಿ ಭಾರತ ವಸ್ತುವನ್ನು ತಯಾರು ಮಾಡಿ ಭಾರತದ ಮಾರುಕಟ್ಟೆಗೆ ಅಷ್ಟೇ ಅಲ್ಲ, ವಿದೇಶ ಮಾರುಕಟ್ಟೆಗೆ ಅದನ್ನು ವ್ಯಾಪಾರ ಮಾಡುವಂಥದ್ದನ್ನು ಪ್ರಾರಂಭ ಮಾಡಬೇಕು. ಭಯೋತ್ಪಾದಕರು ಮತ್ತೆ ತಲೆ ಎತ್ತಿದ್ದಾರೆ. ದಿಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮತ್ತು ಈಗಿರುವ ತನಿಖೆಯಲ್ಲಿ ಒಂದು ಬೇರೆ ಕಡೆ ಎಲ್ಲೇ ತೊಗೊಂಡು ಹೋಗುವಾಗ ಅದು ಆಕಸ್ಮಿಕವಾಗಿರುವಂಥ ಬಾಂಬು ಮತ್ತು ಸುಮಾರು 3,000ಕ್ಕಿಂತ ಹೆಚ್ಚು ಅಮೋನಿಯಾ ನೈಟ್ರೇಟ್ ಸಿಕ್ಕಿದೆ. ಒಂದು ದೊಡ್ಡ ಪ್ರಮಾಣ ಇಡೀ ದೇಶದಲ್ಲೇ ಅಲ್ಲೋಲ ಕಲ್ಲೋಲ ಮಾಡುವಂಥ ಅವ್ರ ವಿಚಾರ ಇತ್ತು. ಇಂಥ ದೊಡ್ಡ ವಿಚಾರವನ್ನು ಈ ಥರ ಸಂಕುಚಿತ ರಾಜಕೀಯ ಭಾವನೆ ಮಾಡುವಂಥದ್ದು ನಿಜವಾಗಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರೋದು.